ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಒಂದು ಪಾಸ್ಟ್ ಲೈಫ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ, ಓಕೆ, ಯಾವ ಒಂದು ಡೋರ್ನ ನಿಮಗೆ ಓಪನ್ ಮಾಡ್ತಾ ಇದೆ, ಈಗ ಕರೆಂಟ್ಲಿ ನಿಮ್ಮ ಸಿಚುವೇಶನ್ಸ್ ಏನೇ ಇರಬಹುದು, ಏನೋ ಒಂದು ಗೋಯಿಂಗ್ ಥ್ರೂ ಆಗ್ತಾ ಇರುವಂಥದ್ದು ಅಥವಾ ಏನೋ ಒಂದು ನೋವಲ್ಲಿ ನೀವು ಇದ್ದೀರಾ ಅಂತಂದರೆ ಕಳೆದ ಪಾಸ್ಟ್ ಲೈಫ್ನ ಮಿಸ್ಟೇಕ್ಸ್ ಆಗಿರುವಂಥದ್ದು ಅಥವಾ ಹಿಂದಿನ ಒಂದು ಘಟನೆಗಳಿಂದ ನಮ್ಮ ಈ ಪ್ರೆಸೆಂಟ್ ಈಗ ಅದು ಹಾಳಾಗಿರುವಂಥದ್ದು ಇರುತ್ತೆ. ಸೊ ಅದರಿಂದ ನೀವು ಏನು ಕಲಿಬೇಕು, ಏನು ಗೈಡೆನ್ಸ್ ನಿಮಗೆ ಸಿಗುತ್ತೆ ಅಥವಾ ಏನು ಸರಿ ಮಾಡಿಕೊಂಡ್ರೆ ನಿಮ್ಮ ಪ್ರೆಸೆಂಟ್ ರಿಯಾಲಿಟಿ ಸರಿ ಹೋಗುತ್ತೆ ಅಂತ ನೋಡೋಣ. ಸೊ ದಟ್ ನಿಮ್ಮ ಪಾಸ್ಟ್ ಲೈಫ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ ಟು ಎನ್ಶೋರ್ ಅಥವಾ ಟು ಹೀಲ್ ಯುವರ್ ಪ್ರೆಸೆಂಟ್ ಲೈಫ್. ಓಕೆ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ್ ಕಾರ್ಡ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಇಲ್ಲಿ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ, ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ವಿಡಿಯೋನ 2 ನಿಮಿಷ ಪಾಸ್ ಮಾಡಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗ್ತಾ ಇದೆ, ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಅಕ್ಯುರೇಟ್ ಆಗಿರುವಂತಹ ಒಂದು ಗೈಡೆನ್ಸ್ ಸಿಗುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಪೈಲ್ ನಂಬರ್ 1, ಯಾರೆಲ್ಲ ಗ್ರೀನ್ ಕಲರ್ ಸ್ಟೋನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೆ ನಿಮ್ಮ ಒಂದು ಪಾಸ್ಟ್ ಲೈಫ್ ಏನು ಗೈಡೆನ್ಸ್ ಕೊಡ್ತಾ ಇದೆ ಅಂತ ನೋಡೋಣ. ಓಕೆ, ಫಿನಾನ್ಸ್, scribe or writer, okay, transportation. I think currently ನೀವು ಫಿನಾನ್ಷಿಯಲಿ ನಿಮ್ಮ ಪ್ರೆಸೆಂಟ್ ಇದರಲ್ಲಿ ಫಿನಾನ್ಸ್ ಸ್ವಲ್ಪ ಲೋ ಆಗ್ತಾ ಇದೆ. ನೀವು ಅನ್ಕೊಂಡಿರುವಂತ ಒಂದು ಬಿಸ್ನೆಸ್ ಅಲ್ಲಿ ಒಂದೊಳ್ಳೆ ಗ್ರೋತ್ ಅನ್ನೋದನ್ನ ನೋಡ್ತಾ ಇಲ್ಲ, ಅಥವಾ ನಿಮ್ಮ ಒಂದು ಕೆಲಸದಲ್ಲಿ ಒಂದು ಗ್ರೋತ್ ಅನ್ನೋದನ್ನ ನೋಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಗೆ ಪಾಸ್ಟ್ ಲೈಫ್ ನಿಮ್ಗೆ ಹೇಳ್ತಾ ಇರುವಂತದ್ದು ಡೂ ಸಮ್ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಬಿಸ್ನೆಸ್. ಸೊ ಅದರ ರಿಲೇಟೆಡ್ ನೀವು ಬಿಸ್ನೆಸ್ಗೆ ಕೈ ಹಾಕಿದ್ರೆ ನಿಮಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ಗೈಡೆನ್ಸ್ ಇದೆ. ಮೈಟ್ ಬಿ ನೀವು ಬಿಸ್ನೆಸ್ ರಿಲೇಟೆಡ್ ಕೆಲಸಗಳನ್ನ ಮಾಡಬೇಕು ಅಥವಾ ಬಿಸ್ನೆಸ್ ಪ್ಲಾನಿಂಗ್ಸ್ನ ತುಂಬಾ ಹಾಕೊಂಡಿದ್ದೀರಿ ಅಂತ ಹೇಳ್ಬೋದು, ಅಥವಾ ನಿಮ್ಮ ಪಾಸ್ಟ್ ಲೈಫಲ್ಲಿ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಕೆಲಸಗಳನ್ನ ನೀವು ಮಾಡ್ತಾ ಇದ್ರಿ. ಅದರಿಂದಾಗಿ ಅದು ನಿಮಗೆ ಹಿಂಟ್ ಕೊಡ್ತಾ ಇದೆ ಅಥವಾ ಅದರ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಇದೆ ದಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನೀವಿದ್ದೀರಾ. ಸೊ ಅದರ ಒಂದು ಕೆಲಸನ ಇಲ್ಲಿ ಮಾಡುವಂತ ಇಲ್ಲಿ ನಿಮಗೆ ನಿಮ್ಮ ಪಾಸ್ಟ್ ಲೈಫ್ ಗೈಡ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಸ್ಕ್ರೈಬ್ ಆರ್ ರೈಟರ್ ಅಂತ ಇದೆ. ಮೈಟ್ ಬಿ ನಿಮ್ಗೆ ರೈಟಿಂಗ್ ಹಾಬಿ ತುಂಬಾ ಇದೆ ಅಂತ ಹೇಳ್ಬಹುದು, ಕವನಗಳನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬಹುದು, ಅಥವಾ ಒಂದು ಥಾಟ್ಸ್ಗಳನ್ನ ಒಂದು ಭಾವನೆಗಳನ್ನ ಅರ್ಥಪೂರ್ಣವಾಗಿ ನೀವು ಬರಿತೀರಾ ಅಂತ ಹೇಳ್ಬಹುದು. ದಟ್ ಯು ಹ್ಯಾವ್ ಅ ಪ್ಯಾಷನ್ ಆಫ್ ರೈಟಿಂಗ್ ಅ ಬುಕ್ ಅಂತ ಹೇಳ್ಬೋದು, ಅಥವಾ ನಿಮಗೆ ಡ್ರೀಮ್ ಇರಬಹುದು ನೀವು ರೈಟರ್ ಆಗಬೇಕು ಅಂತ. ಸೊ ಅದ್ರ ಮೇಲೆ ನೀವು ವರ್ಕ್ ಮಾಡಿ ಅಂತ ಇಲ್ಲಿ ನಿಮಗೆ ಪಾಸ್ಟ್ ಲೈಫ್ ಹೇಳ್ತಾ ಇದೆ, ಗೈಡ್ ಮಾಡ್ತಾ ಇದೆ. ಆ್ಯಂಡ್ ನಿಮ್ಮ ಫಿನಾನ್ಸ್ ಕೂಡ ಇಂಪ್ರೂವ್ ಆಗಬೇಕು ಅಂದರೆ ಫಿನಾನ್ಸ್ ರಿಲೇಟೆಡ್ ನಾಲೆಜ್ನ ಪಡ್ಕೊಳ್ಳಿ ಅಂತ ಇಲ್ಲಿ ನಿಮ್ಮ ಒಂದು ಪಾಸ್ಟ್ ಲೈಫ್ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಮ್ಯಾನೇಜ್ ಯುವರ್ ಮನಿ ಆ್ಯಂಡ್ ತುಂಬ ದುಡ್ಡು ಬಂದಾಗ ಹೇಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ತುಂಬಾನೇ ಅದನ್ನ ಫ್ಲೋ ಮಾಡ್ತಾ ಇಲ್ಲ ನೀವು, ಅಂದ್ರೆ ಅದನ್ನ ಹಿಡಿದು ಇಟ್ಕೊಳ್ತಾ ಇದ್ದೀರಾ, ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಇದ್ರೆ ಅದನ್ನ ಹರಿಯೋದಕ್ ಬಿಡಿ, ಅದನ್ನ ಎನರ್ಜಿ ಎಕ್ಸ್ಚೇಂಜ್ ಆಗೋದಕ್ ಬಿಡಿ, ಫ್ಲೋ ಗೋ ವಿತ್ ದ ಫ್ಲೋ ಅಂತ ಇದೆ. ಅಂಡ್ ಇನ್ನೂ ಒಂದು ನಿಮ್ಗೆ ಗೈಡೆನ್ಸ್ ಇರೋದು ಲೈಕ್ ನಿಮ್ಮ ಥಾಟ್ಸ್ನ ಜರ್ನಲಿಂಗ್ ಮಾಡಿ ಅಂತ. ಬಿಕಾಸ್ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬಾ ಫ್ರಸ್ಟ್ರೇಟ್ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಪಾಸ್ಟ್ ಲೈಫ್ ನಿಮ್ಗೆ ಹೇಳ್ತಾ ಇರುವಂತದ್ದು ರೈಟ್ ಯುವರ್ ಥಾಟ್ಸ್, ಯು ವಿಲ್ ಗೆಟ್ ಕ್ಲಾರಿಟಿ, ಕನೆಕ್ಟ್ ವಿತ್ ಯುವರ್ ಹೈಯರ್ ಸೆಲ್ಫ್, ಯು ವಿಲ್ ಗೆಟ್ ಕ್ಲಾರಿಟಿ. ಓಕೆ, ತುಂಬಾ ಕೋಪ ಬರ್ತಾ ಇದೆ, ಆಂಗರ್ ಇಶ್ಯೂ ಇದೆ ಅಂತಂದ್ರೆ ಸ್ಕ್ರಿಬ್ ಮಾಡಿ, ಜಸ್ಟ್ ಪೇಪರ್ ತಗೊಂಡು ಹಂಗೆ ಗೀಚ್ತಾ ಬನ್ನಿ ಟಿಲ್ ಯು ಗೆಟ್ ರಿಲೀಫ್. ಗೀಚ್ತಾ ಬನ್ನಿ, ಅಥವಾ ಥಾಟ್ಸ್ ನ ಬರಿತಾ ಬನ್ನಿ. ಜಸ್ಟ್ ರೈಟ್ ಯುವರ್ ಥಾಟ್ಸ್ ಅಂಟಿಲ್ ಯು ಮೆಲ್ಟ್ ಇನ್ ಟು ಟಿಯರ್ಸ್. ನಿಮ್ಗೆ ಕಣ್ಣೀರ್ ಬರೋವರೆಗೂ ನಿಮ್ಮ ಥಾಟ್ಸ್ ನ ಜರ್ನಲಿಂಗ್ ಮಾಡಿ ಅಂಡ್ ರಿಲೀಸ್ ದೋಸ್ ಥಾಟ್ಸ್ ಅಂತ ನಿಮ್ಗೆ ಇಲ್ಲಿ ಪಾಸ್ಟ್ ಲೈಫ್ ಹೇಳ್ತಾ ಇರುವಂತದ್ದು. ಇದಾದ ಮೇಲೆ ನೀವು ನಿಮ್ಮ ಕೆರಿಯರ್ ಕಡೆ, ಬಿಸ್ನೆಸ್ ಕಡೆ ನೀವು ಫೋಕಸ್ ಮಾಡಿ ಅಂತ ಇಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಹೇಳ್ತಾ ಇರುವಂಥದ್ದು. ನಂಬರ್ 1, ಯು ಹ್ಯಾವ್ ಟು ಲೆಟ್ ಗೋ ಎವ್ರಿಥಿಂಗ್ ಅಂಡ್ ಥಿಂಕ್ ಅಬೌಟ್ ಯುವರ್ ಬಿಸ್ನೆಸ್ ಐಡಿಯಾಸ್, ಥಿಂಕ್ ಅಬೌಟ್ ಸ್ಟಾರ್ಟ್ಅಪ್, ಥಿಂಕ್ ಅಬೌಟ್ ಫಿನಾನ್ಸ್.
ಲೈಕ್ ಓನ್ ಆಗಿ ಏನೋ ಮಾಡಬೇಕು ಅಂತ ನಿನ್ನ ಲೈಫ್ ಪರ್ಪಸ್ ಇದೆ, ಅದ್ರ ಕಡೆ ನೀನು ಗಮನ ಕೊಡು. ಯು ಮೈಟ್ ಬಿ ಲೈಕ್ ರೈಟರ್ ಆಗುವಂಥದ್ದಿದ್ರೆ ರೈಟರ್ ಆಗು, ಅಥವಾ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂತ ಇದೆಯಾ ಅದನ್ನ ಮಾಡು. ಇಟ್ಸ್ ಯುವರ್ ಲೈಫ್ ಪರ್ಪಸ್. ಅಂಡ್ ಇಲ್ಲಿ ಕೆಲವರು ಫಿನಾನ್ಷಿಯಲ್ ರಿಲೇಟೆಡ್ ಟ್ರೇಡಿಂಗ್ ಏನಾದರೂ ಮಾಡ್ಕೋಬೇಕು ಅಂತಂದ್ರೆ ಅದರಲ್ಲಿ ನಿಮಗೆ ಗ್ರೋತ್ ಅನ್ನೋದಿದೆ. ಸೊ ಅದನ್ನ ಮಾಡು. ಫಿನಾನ್ಸ್ ಅಡ್ವೈಸರ್ ಕೂಡ ನೀವು ಆಗುವಂಥದ್ದು ನಿನಗೆ ಕೆಪಾಸಿಟಿ ಇದೆ. ಸೊ ಆ ಫೀಲ್ಡ್ ಅಲ್ಲಿ ನೀನು ಕೆಲಸ ಮಾಡು. ಡೆಫಿನೆಟ್ಲಿ ಇಲ್ ಗೆಟ್ ಗ್ರೋತ್ ಇನ್ ಎವ್ರಿ ಏರಿಯಾ ಅಂತ ನಿಮಗೆ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇರುವಂಥದ್ದು. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಓಕೆ, ಹೇ ಪೈಲ್ ನಂಬರ್ 2, ಯಾರೆಲ್ಲ ಪೈಲ್ ನಂಬರ್ 2 ಬ್ಲೂ ಕಲರ್ ಸ್ಟೋನ್ ಚೂಸ್ ಮಾಡಿದೀರಾ, ನಿಮಗೋಸ್ಕರ ನಿಮ್ಮ ಪಾಸ್ಟ್ ಲೈಫ್ ಏನು ಗೈಡೆನ್ಸ್ ಕೊಡ್ತಾ ಇದೆ, ಏನು ಹೇಳಬೇಕು ಅನ್ಕೊಳ್ತಾ ಇದೆ ಅಂತ ನೋಡೋಣ. ಕಾಮಿಕ್ ರಿಲೇಶನ್ಶಿಪ್, ಲೆಸನ್ಸ್ ಅಂಡ್ ಬ್ಲೆಸ್ಸಿಂಗ್ಸ್. ಓಕೆ, ಫಾರ್ಗಿವ್ನೆಸ್. ಓಕೆ, ಐ ಥಿಂಕ್ ರಿಲೇಶನ್ಶಿಪ್ ಇಶ್ಯೂಸ್ ತುಂಬಾನೇ ಆಗ್ತಾ ಇದೆ ಅಂತ ಹೇಳಬಹುದು ಪೈಲ್ ನಂಬರ್ 2. ಅಂಡ್ ರಿಲೇಶನ್ಶಿಪ್ ವಿಚಾರದಲ್ಲಿ ತುಂಬಾ ಬ್ರೇಕ್ ಡೌನ್ ಆಗ್ತಾ ಇದ್ದೀರಾ, ಅಥವಾ ಸೇಮ್ ರಿಪೀಟೆಡ್ ಪ್ಯಾಟರ್ನ್ಸ್ ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಬಹುದು. ಒಂದು ತುಂಬಾ ಕಾಮಿಕ್ ರಿಲೇಶನ್ಶಿಪ್ ಗಳನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಕಾಮಿಕ್ ರಿಲೇಶನ್ಶಿಪ್ಸ್ ಈಸ್ ಲೈಕ್ ಒಂದಲ್ಲ ಒಂದ್ ರೀತಿಯಲ್ಲಿ ನಮಗೆ ಲೆಸನ್ಸ್ ನ ಕಳ್ಸೋದಕ್ಕೇನೆ ಬರ್ತಾ ಇರುವಂತದ್ದು. ಬಟ್ ಅದರಿಂದ ನಾವು ಪಾಠನ ಕಲಿತಾ ಇಲ್ಲ ಅಂದ್ರೆ ಸೇಮ್ ಪ್ಯಾಟರ್ನ್ಸ್ ರಿಪೀಟ್ ಆಗ್ತಾ ಇದೆ. ಮೈಟ್ ಬಿ ಇಲ್ಲಿ ನಿಮ್ಗೆ 2 ಬ್ರೇಕಪ್ ಆಗಿರಬಹುದು, 3 ಬ್ರೇಕಪ್ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಗೆ ತುಂಬಾ ಟಾಕ್ಸಿಕ್ ಅನ್ನಿಸ್ತಾ ಇರಬಹುದು, ಅಥವಾ ಕೆಲವ್ರದ್ದು ಫ್ಯಾಮಿಲಿನೇ ತುಂಬಾ ಟಾಕ್ಸಿಕ್ ಇದೆ ಅಂತ ಹೇಳಬಹುದು. ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ, ಪೇರೆಂಟ್ಸ್ ತುಂಬಾ ಟಾಕ್ಸಿಕ್ ಫೀಲ್ ಮಾಡ್ತಾ ಇರುವಂತದ್ದು, ಅಥವಾ ನಿಮ್ಗೆ ಒಂದು ನೆಮ್ಮದಿ ಅನ್ನೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಸೇಮ್ ರಿಪೀಟೆಡ್ ಪ್ಯಾಟರ್ನ್ಸ್ ಬರ್ತಾ ಇರುವಂತದ್ದು, ಎಮೋಷನಲಿ ಅನ್ಅವೈಲೇಬಲ್ ಇರುವಂತದ್ದು, ಅಥವಾ ಪ್ರತಿ ಸತಿ ನಿಮ್ಗೆ ಏನಾದ್ರೂ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಬೈಯುವಂತಹ ವ್ಯಕ್ತಿಗಳಿರುವಂತದ್ದು, ಅಥವಾ ಮನಸ್ಸಿಗೆ ಹರ್ಟ್ ಆಗುವಂತೆ ಮಾಡುವಂಥದ್ದು, ಅಥವಾ ನಿಮ್ಮನ್ನ ವ್ಯಾಲಿಡೇಟೇ ಮಾಡೋದಿಲ್ಲ, ಅಥವಾ ಅನ್ಸೀನ್ ಮಾಡುವಂಥದ್ದು, ನೀವಲ್ಲಿ ಎಕ್ಸಿಸ್ಟೇ ಇಲ್ಲ ಅನ್ನೋ ತರ ನಿಮಗೆ ಫೀಲ್ ಮಾಡಿಸುವಂಥದ್ದು. ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಯು ಆರ್ ನಾಟ್ ಲರ್ನಿಂಗ್ ದ ಲೆಸನ್ಸ್. ಸೊ ನೀವು ಅದರಿಂದ ಲೆಸನ್ಸ್ ನ ಕಲಿತಾ ಇಲ್ಲ. ಸಮಥಿಂಗ್ ಯು ಆರ್ ಮಿಸ್ಸಿಂಗ್ ಅಂತ ಬರ್ತಾ ಇದೆ. ಅಂಡ್ ಅಗೇನ್ ಒಂದು ರಿಲೇಶನ್ಶಿಪ್ ಇಂದ ಹೊರಗೆ ಬರೋದಕ್ಕೆ ಇನ್ನೊಂದು ರಿಲೇಶನ್ಶಿಪ್ಗೆ ಹೋಗ್ತಾ ಇದ್ದೀರಾ. ಸೊ ಅಗೇನ್ ಅದೇ ಸೇಮ್ ಪ್ಯಾಟರ್ನ್ ನೀವು ರಿಪೀಟ್ ಮಾಡ್ತಾ ಇದ್ದೀರಾ. ಸೊ ಯು ಹ್ಯಾವ್ ಟು ಬ್ರೇಕ್ ಡೌನ್ ದಟ್ ಪ್ಯಾಟರ್ನ್. ಓಕೆ, ಅದರಿಂದ ಪಾಠನ ಆಯ್ತು ನಾನು ತುಂಬಾ ಕಲ್ತಿದ್ದೀನಿ, ಸೊ ಐ ಹ್ಯಾವ್ ಟು ಬ್ರೇಕ್ ಡೌನ್ ದಟ್ ಪ್ಯಾಟರ್ನ್ ಅಂತ ಫಸ್ಟ್ ನಿಮ್ಮನ್ನ ನೀವು ಅಕ್ನಾಲೇಜ್ ಮಾಡ್ಕೊಳ್ಳಿ. ಅಂಡ್ ಆ ರಿಲೇಶನ್ಶಿಪ್ ಇಂದ, ಆ ಒಂದು ಸಿಚುವೇಶನ್ಸ್ ಇಂದ ನೀವು ಏನು ಬ್ಲೆಸ್ಸಿಂಗ್ಸ್ ಅನ್ನೋದನ್ನ ತಗೊಂಡಿದ್ದೀರಾ. ಸೊ ಆ ರಿಲೇಶನ್ಶಿಪ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ದೊಡ್ಡದ್ರಲ್ಲಿ ಆಗುವಂಥದ್ದು ಚಿಕ್ಕದ್ರಲ್ಲಿ ಏನೋ ಆಗಿ ಅದು ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ. ಓಕೆ, ಆ ಒಂದು ವ್ಯಕ್ತಿ ತುಂಬಾ ನಾರ್ಸಿಸಿಸ್ಟ್ ಇದ್ದಾರೆ, ಅಂದ್ರೆ ಒಂದು ಪ್ರೀತಿ ತೋರಿಸ್ದಂಗೂ ತೋರಿಸ್ತಾರೆ, ಅಥವಾ ಪ್ರೀತಿ ಮಾಡೋದಿಲ್ಲ. ಸೊ ತುಂಬಾ ಅನ್ಸೀನ್, ತುಂಬಾ ನೋ ಪೇನ್ ಎಲ್ಲ ಇದೆ. ಬಟ್ ಆ ವ್ಯಕ್ತಿ ನಿಮ್ನ ಬಿಟ್ಟು ಹೋಗಿದ್ದಾರೆ. ಸೊ ಅದೇ ವ್ಯಕ್ತಿ ನಿಮ್ ಜೊತೆ ಲೈಫ್ ಲಾಂಗ್ ಇದ್ದಿದ್ರೆ, ಅಥವಾ ಮದುವೆ ಆಗಿದ್ರೆ ಫಾರ್ ಎಕ್ಸಾಂಪಲ್, ಸೊ ನಿಮ್ ಲೈಫ್ ಇನ್ನೂ ಹಾಳಾಗಿರೋದು ಅಲ್ವಾ. ಸೊ ಅದು ಆಗಿಲ್ಲ ಅಂತಂದ್ರೆ ಇಟ್ಸ್ ಅ ಬ್ಲೆಸ್ಸಿಂಗ್ಸ್ ಅಲ್ವಾ. ಅಥವಾ ಆ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಬಂದಿರೋದಕ್ಕೆ ನೀವು ಸ್ಟ್ರಾಂಗ್ ಆಗಿ ಬದುಕನ್ನ ಕಟ್ಕೊಳ್ತೀನಿ ಅಂತ ಬಂದಿರಬಹುದಲ್ವಾ. ಎಮೋಷನಲಿ ಸ್ಟ್ರಾಂಗ್ ಆಗಿರುವಂತದ್ದು ಇರ್ಬೋದು, ಅಥವಾ ಇದರಿಂದ ಏನು ಸ್ಪಿರಿಚುವಾಲಿಟಿ ಬಗ್ಗೆ ತುಂಬಾ ಆಳವಾಗಿ ಹೋಗಿರುವಂತದ್ದು ಇರ್ಬೋದು. ಅದು ಕೂಡ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಲ್ವಾ. ಸೊ ಅದರಿಂದ ಏನ್ ಲೆಸನ್ಸ್ ಕಲ್ತಿದ್ದೀರಾ, ಆ ಲೆಸನ್ಸ್ ಇಂದ ನಿಮ್ಗೆ ಏನು ಒಂದು ಆಶೀರ್ವಾದ ಸಿಕ್ಕಿದೆ, ಏನು ಬ್ಲೆಸ್ಸಿಂಗ್ ಸಿಕ್ಕಿದೆ, ಅದನ್ನ ನೀವು ಕೌಂಟ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡಿ. ಓಕೆ, ಸೊ ಬದಲಾಗಿ ಆಗೋಗಿರೋದ್ರ ಬಗ್ಗೆ ಪಾಸ್ಟ್ ಅಲ್ಲಿ ಏನೆಲ್ಲ ನಡೆದಿದೆ, ತುಂಬಾ ಟ್ರಾಮಾಸ್ ಆಗಿರಬಹುದು, ತುಂಬಾ ಬ್ರೇಕಪ್ಸ್ ಆಗಿರುವಂತದ್ದು, ಅಥವಾ ಥರ್ಡ್ ಪಾರ್ಟಿ ಎನರ್ಜೀಸ್ ಇರ್ಬೋದು, ಅದರಿಂದ ನೀವು ಸ್ಟಕ್ ಆಗಿದ್ದೀರಾ. ಥರ್ಡ್ ಪಾರ್ಟಿ ಇದರಲ್ಲಿ ನೀವು ಸ್ಟಕ್ ಆಗಿದ್ದೀರಾ. ಸೊ ನಾನೇನ್ ಕಮ್ಮಿ ಮಾಡಿದೆ, ಅವ್ರು ಏನ್ ಮಾಡಿದ್ರು, ದೋಸ್ ಆರ್ ಆಲ್ ಲೈಕ್ ಪಾಸ್ಟ್ ಲೈಫ್ ಕರ್ಮಗಳಿರುತ್ತೆ, ಪಾಸ್ಟ್ ಲೈಫ್ ಸೋಲ್ಸ್ ಇರುತ್ತೆ. ಸೊ ಆ ಲೈಫಲ್ಲಿ ಆಗದೆ ಇರುವಂತದ್ದು ಈ ಲೈಫಲ್ಲಿ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಬಂದಿರ್ತಾರೆ ಆ ವ್ಯಕ್ತಿಗಳು, ಆ ಸಿಚುವೇಶನ್ಸ್. ಓಕೆ, ಸೊ ಅದರಿಂದ ನಾವು ಲೆಸನ್ಸ್ ಕಲ್ತಿರ್ತೀವಿ. ಜಸ್ಟ್ ಲೆಸನ್ಸ್ ನ ಏನ್ ಕಲ್ತಿದೀನಿ ಅದನ್ನ ನೀವು ಅಕ್ನಾಲೇಜ್ ಮಾಡ್ಕೊಳ್ಳಿ. ಅಂಡ್ ಅದರಿಂದ ಏನು ಬ್ಲೆಸ್ಸಿಂಗ್ ಸಿಕ್ಕಿದೆ ಅದನ್ನ ಕೌಂಟ್ ಮಾಡಿ. ಅಂಡ್ ಈಗ ಏನಿದೆ ಅದಕ್ಕೂ ನೀವು ಗ್ರೇಟ್ಫುಲ್ ಆಗಿರಿ. ಗ್ರಾಟಿಟ್ಯೂಡ್ ಅನ್ನೋದನ್ನ ತೋರ್ಸೋದಕ್ಕೆ ಶುರು ಮಾಡಿ. ಅಂಡ್ ಎಸ್, ಫರ್ಗ್ಯೂನೆಸ್, ಕ್ಷಮೆ ಅನ್ನೋದನ್ನ ಕೊಡಿ. ಎಲ್ರಿಗೂ ಕ್ಷಮಿಸಿ. ಹೌದು, ಯಾರ್ಯಾರೋ ಏನೇನೋ ಹೇಳಿರ್ತಾರೆ, ಎಷ್ಟೆಷ್ಟೋ ನೋವು ಕೊಟ್ಟಿರ್ತಾರೆ. ವೈ ಮೀ ಅನ್ನೋದಕ್ಕಿಂತ ಎಸ್, ಇಟ್ಸ್ ಓಕೆ ಯೂನಿವರ್ಸ್, ಐ ಲರ್ನ್ ದಿಸ್. ಜಸ್ಟ್ ಫರ್ಗ್ಯೂ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಫರ್ಗ್ಯೂ ಮಾಡಿ ಬೇರೆದವರನ್ನು ಕ್ಷಮಿಸ್ಬಿಡಿ
ಅಂತ ಇದು ನಿಮ್ಮ ಪಾಸ್ಟ್ ಲೈಫ್ ಹೇಳ್ತಾ ಇರುವಂಥದ್ದು. ನೀನ್ ಎಲ್ಲಿವರೆಗೂ ನೀನ್ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡೋದಿಲ್ವೋ, ಎಲ್ಲಿವರೆಗೂ ನೀನ್ ಗ್ರೇಟ್ಫುಲ್ ಆಗಿರೋದಿಲ್ವೋ, ಎಲ್ಲಿವರೆಗೂ ನೀನು ಪಾಠಗಳನ್ನ ಕಲಿಯೋದಿಲ್ವೋ, ಎಲ್ಲಿವರೆಗೂ ನೀನ್ ಫರ್ಗ್ಯೂನೆಸ್ನ ನೀನ್ ಮಾಡೋದಿಲ್ವೋ, ಕ್ಷಮೆ ಅನ್ನೋದನ್ನ ಮಾಡೋದಿಲ್ವೋ, ಗ್ರಜ್ ಎಲ್ಲಿವರೆಗೂ ಇಟ್ಕೊಳ್ತೀಯ, ಎಲ್ಲವನ್ನು ಮನಸ್ಸಲ್ಲೇ ಇಟ್ಕೊಂಡು ಇದು ಮಾಡ್ತೀಯ, ಅಲ್ಲಿವರೆಗೂ ಸೇಮ್ ರಿಪೀಟ್ ಪ್ಯಾಟರ್ನ್ನ ನೀನು ಅಟ್ರಾಕ್ಟ್ ಮಾಡ್ತೀಯ. ಸೊ ಅದರ ಬದಲು ರಿಲೀಸ್, ಲೆಟ್ ಗೋ, ಫರ್ಗ್ಯೂನೆಸ್, ಕ್ಷಮೆ ಮಾಡು, ಕ್ಷಮಿಸ್ಬಿಡು. Just release those patterns, release those people and heal yourself. Okay? ಸೊ ನಿಮ್ಮ ಪಾಸ್ಟ್ ಲೈಫ್ ಹೇಳ್ತಾ ಇರುವಂಥದ್ದು ಫರ್ಗ್ಯೂ ಮಾಡು. ಯಾರ್ಯಾರಿಗೆಲ್ಲ ಫರ್ಗ್ಯೂ ಮಾಡಬೇಕು, ಒಂದು ಪೇಪರ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ. ಸೊ ನಿಮ್ಮಿಂದ ಯಾರಿಗೆಲ್ಲ ಹರ್ಟ್ ಆಗಿದೆ ಅವ್ರಿಗೆಲ್ಲ ಐ ಆಮ್ ಸಾರಿ, ಪ್ಲೀಸ್ ಫರ್ಗ್ಯೂ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಬರೀರಿ. ಆ್ಯಂಡ್ ಅವ್ರಿಗೂ ನೀವು ಕ್ಷಮೆ ಕೇಳಿ. ಆ್ಯಂಡ್ ಮೇನ್ ಥಿಂಗ್, ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ. ಐ ಆಮ್ ರಿಯಲಿ ಸಾರಿ ಡಿಯರ್ ಸೆಲ್ಫ್ ದಟ್ ಇಷ್ಟೆಲ್ಲ ನಿನಗೆ ಕಷ್ಟಗಳನ್ನ ನಾನು ಕೊಟ್ಟಿದ್ದೀನಿ, ನಾನು ಪಾಠನ ಕಲಿಲಿಲ್ಲ, ಸೇಮ್ ಪ್ಯಾಟರ್ನ ನಾನು ರಿಪೀಟ್ ಮಾಡಿಸ್ತಾ ಇದ್ದೀನಿ, ಐ ಆಮ್ ಸಾರಿ ಫಾರ್ ದಟ್. ಮುಂದೆ ಆ ರೀತಿ ಆಗೋದಿಲ್ಲ, ಡೆಫಿನೆಟ್ಲಿ ಐ ಟೇಕ್ ಕೇರ್ ಆಫ್ ಯು ಅಂತ ಹೇಳೋದಕ್ಕೆ ಶುರು ಮಾಡಿ. ಫರ್ಗ್ಯೂ ಮಾಡಿ, ಹೀಲ್ ಆಗಿ. ಇಟ್ಸ್ ಲೈಕ್ ಒನ್ ಡೇ 2 ಡೇ ಅಲ್ಲ, ಒಂದಷ್ಟು ದಿನ ನಿಮಗೆ ರಿಲೀಫ್ ಆಗೋವರೆಗೂ ನೀವು ಹೋಪೋನೋಪೋನೋ ಮಾಡಿ. ಇಟ್ಸ್ ಅ ಬೆಸ್ಟ್ ಟೆಕ್ನಿಕ್ ಟು ಫರ್ಗ್ಯೂನೆಸ್. ಅದು ಟ್ರಸ್ಟ್ ಮೀ ಒಂದು ಮಿರಾಕಲ್ ರೀತಿಯಲ್ಲಿ ಆಗುತ್ತೆ. ಎಸ್, ಓಕೆ. ಸೊ ಇದು ನಿಮ್ಮ ಪಾಸ್ಟ್ ಲೈಫ್ ಹೇಳ್ತಾ ಇರುವಂಥದ್ದು. ಲರ್ನ್ ದ ಲೆಸನ್ಸ್, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಫರ್ಗ್ಯೂ ವಾಟ್ ಈಸ್ ನಾಟ್ ಸರ್ವಿಂಗ್ ಯು, ಆ್ಯಂಡ್ ಲೆಟ್ ಗೋ. ಲೆಟ್ ಥಿಂಗ್ಸ್ ಹೀಲ್, ಲೆಟ್ ಯುವರ್ ಪ್ರೆಸೆಂಟ್ ಹೀಲ್ ಬೈ ಲೆಟ್ಟಿಂಗ್ ದ ಪಾಸ್ಟ್ ಬಿಹೈಂಡ್. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.